ನನಗೆ ಇವಾಗ ಕ್ಲಾರಿಟಿಯಾಗಿ ಅರ್ಥ ಆಯಿತು. ಬಿಟ್ಟೋದು ಹುಡುಗಿನ ದೂರ ಇಟ್ಟಿರೋ ಹುಡುಗರನ್ನ ಯಾವತ್ತೂ ಹತ್ರ ಸೇರಿಸ್ಕೊಂಬಾರ್ದು. ಬೇರೆ ಆಪ್ಷನ್ನೇ ಇಲ್ಲ ಅವನಿಗೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಅಂತ ಮಕ್ಕಳು ಮುಂದೆ ತೋರಿಸ್ಬೇಕು. ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಬಂದಿರೋ ಆಪರ್ಚುನಿಟಿ ಅನ್ಕೊಬೇಕು ಅವ್ರನ್ನೆಲ್ಲ. ಅದು ಬಿಟ್ಬಿಟ್ಟು ಸಫರ್ ಆಗಬಾರ್ದು. ಇನ್ನು ಫಾಸ್ಟಲ್ಲಿ ಏನೇನಾಗಿತ್ತೋ ಪ್ರೆಸೆಂಟಲ್ಲಿ ನೆನೆಸ್ಕೊ. ಏನೇ ಆಗಿರಲಿ, ಬ್ರೇಕಪ್ ಆಗಿರಲಿ, ರಿಲೇಷನ್ ಆಗಿರಲಿ, ಇವಾಗ ಕಾಮಿಡಿ ಅನಿಸುತ್ತೆ. ಅದೇ ಹೇಳ್ತಾರಲ್ಲ, ಹಾಲಿದ್ದ ಕಪ್ಪ ಮಾಡು ಅಂತ. ಸೊ ಹಾಗೇ ಇರಬೇಕು. ಅಂದರೆ ನಮ್ಮ ಲೈಫಲ್ಲಿ ಬಂದು ಹೋದವ್ರ ಮಧ್ಯೆ ನಾವು ಕಲಿಯೋದೇನು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ನಾವು ಎಷ್ಟು ಖರ್ಚು ಮಾಡ್ದೋ, ನಮ್ಮಿಂದ ಏನಾಯಿತು ಅವ್ರಿಗೆ ಹೆಲ್ಪು, ಅದೆಲ್ಲ ಬೇಕಾಗಿಲ್ಲ. ಯಾಕೆ ಬಿಟ್ಟೋದ್ರು ಅನ್ನೋ ರೀಸನ್ ಕೂಡ ಬೇಕಾಗಿಲ್ಲ. ಅಂದರೆ ಅವರಿಂದ ಕಲ್ತಿದ್ದೇನು, ನಮ್ಮ ಲೈಫ್ ಲೀಡ್ ಮಾಡೋಕ್ಕೆ, ನಾವು ಫೇಸ್ ಮಾಡೋದಕ್ಕೆ ಧೈರ್ಯ ಸಿಗ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗೋದು. ಅದು ಬಿಟ್ಬಿಟ್ಟು ನಾವು ಹಂಗೆ ಮಾಡ್ದೋ ಹಿಂಗೆ ಮಾಡ್ದೋ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನೀನು ಅಲ್ಲೇ ಇರ್ತೀಯ. ಅದು ಬಿಟ್ಟು ಎಕ್ಸಿಟ್ ಆದಮೇಲೆ ತಾನೇ ನಮ್ಮ ರೇಂಜ್ ಆಗಲಿ, ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಗೋದು. ಇದಲ್ಲ ನಮ್ಮ ಲೈಫು. ನಮ್ಮ ಲೈಫ್ ಲೀಡ್ ಮಾಡೋದೇ ಸ್ಟೈಲೇ ಬೇರೆ ಇದೆ. ನನಗೆ ಇದೊಂದು ಆಪರ್ಚುನಿಟಿ ಅಂತ ಅಂದ್ಕೊಬೇಕು. ಸೊ ಈ ಥರ ಫೇಸ್ ಮಾಡಿದ್ದೀನಿ ಇವಾಗ ಪ್ರೆಸೆಂಟಲ್ಲಿ.